ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಹೈಕೋರ್ಟ್ ವಕೀಲರಾದ ಎಚ್.ವಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬಕ್ಕೆ ವಕೀಲರ ಅಭಿಮಾನಿ ಬಳಗದಿಂದ ಸಾಗರದ ಉಪವಿಭಾಗೀಯ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಮಲೆನಾಡು ರೈತ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರರಾದ ಸೊರಬ ತಾಲೂಕಿನ ಹುಳೇಗದ್ದೆ ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿ ಶಿವಮೊಗ್ಗ ಲಾ ಕಾಲೇಜಿನಲ್ಲಿ ಲಾ ಪದವಿಯನ್ನು ಪಡೆದು ಪ್ರಸ್ತುತ ಬೆಂಗಳೂರು ಹೈಕೋರ್ಟಿನಲ್ಲಿ 20 ವರ್ಷದಿಂದ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಎಚ್.ವಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕುಮಾರಸ್ವಾಮಿ ಅಭಿಮಾನಿಗಳು ಸೋಮವಾರದಂದು ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಮಾನವೀಯತೆ ಮೆರೆದ ಕುಮಾರಸ್ವಾಮಿ ಇದೇ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಾಗಿ ದಾಖಲಾದ ಕೆಲ ಬಡ ರೋಗಿಗಳಿಗೆ ಔಷಧೋಪಚಾರಕ್ಕಾಗಿ ಧನ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದರು. ನಮಸ್ತೆ, ಪರಶುರಾಮ್ ಬೆಳಸಿರಿ ಅಂತ ಹೇಳಿ. ನಾನು ಇವತ್ತು ಎಚ್.ವಿ. ಕುಮಾರಸ್ವಾಮಿ ಅವರ ಆತ್ಮೀಯ ಸ್ನೇಹಿತ. ಇವತ್ತೇನು ಕುಮಾರಸ್ವಾಮಿ ಅವರು ಬರ್ತ್ಡೇ ಹುಟ್ಟುಹಬ್ಬ ಆಚರಿಸಬೇಕು ಅಂತ ಹೇಳಿದಾಗ ಅವರು ನಮ್ಮ ಸಾಗರ ತಾಲೂಕಿನ ಮಲೆನಾಡು ರೈತ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರರಾಗಿದ್ದರು. ಹಾಗಾಗಿ ಇವತ್ತು ನಮ್ದೇನು ಹುಟ್ಟುಹಬ್ಬ ಇದೆ, ನಾವು ಆಚರಿಸ್ಕೋಬೇಕು ಅಂತಂದಾಗ ಅವ್ರು ವರ್ಷನೂ ವಿಭಿನ್ನವಾಗಿ ಅವರ ಹೊಸ ವರ್ಷಾಚರಣೆಯನ್ನು ವಿಭಿನ್ನವಾಗಿ ಆಚರಣೆ ಮಾಡ್ಕೊಳ್ತಾರೆ. ಹೇಗೆ ಅಂತಂದರೆ, ಅವರಿಗೆ ಯಾರಿಗೆ ಕೈಲಾಗದೇ ಇರ್ತಕ್ಕಂಥವರಿಗೆ ಧನ ಸಹಾಯ ಮಾಡೋದ್ರ ಮೂಲಕ ಆಗಿರ್ಬೋದು. ಮತ್ತು ಹೋದ ವರ್ಷ ಅವರು ಒಂದು ಅನಾಥಾಶ್ರಮದಲ್ಲಿ ಹೋಗಿ ಅನಾಥಾಶ್ರಮಗಳ ಪರಿಕಾರಗಳನ್ನು ಕೊಡಿಸೋ ಅಂಥದ್ದಾಗಿರ್ಬೋದು. ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗಳನ್ನು ಹೋದ ವರ್ಷ ಮಾಡಿದ್ರು. ಈ ವರ್ಷನೂ ಕೂಡ ಬರ್ತಡೇ ಬಂದಾಗ, ಹುಟ್ಟುಹಬ್ಬ ಬಂದಾಗ ವಿಭಿನ್ನವಾಗಿ ಏನಾದ್ರು ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ಅವಾಗ ಹೇಳಿದೆ, ಈ ಸಾರಿ ನಮ್ಮ ಗೌರ್ಮೆಂಟ್ ಶಾಲೆಗೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ, ಹಾಗೆ ಇಲ್ಲಿ ನಮ್ಮ ಹೆಗ್ಗೋಡಲ್ಲಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಏನು ನಮ್ಮ ಅಂಧಚೇತನ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಒಂದು ಹಣ್ಣು ಮತ್ತೆ ಊಟ ವಿತರಣೆ ಮಾಡೋದ್ರ ಮೂಲಕ ಅವ್ರ ಜೊತೆಗೆ ಊಟವನ್ನ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳಿ ಮಾಡಿದಾಗ ಅವ್ರು ಅದನ್ನು ಬಹಳ ಇದರಿಂದ ಒಪ್ಕೊಂಡು ಇವತ್ತಿನ ಎಲ್ಲ ವ್ಯವಸ್ಥೆಗೂ ಅವ್ರು ನಿಮ್ಮ ಜೊತೆಗೆ ನಿಂತ್ಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಧನ ಸಹಾಯವನ್ನು ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಿದ್ದಾರೆ. ಹಣ್ಣು ಹಂಪಲನ್ನ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಯಾರು ಅಡ್ಮಿಟ್ ಆಗಿದ್ದಾರೆ ಒಳ ರೋಗಿಗಳು ಮತ್ತು ಇತರರಿಗೆ ನಾವು ಹಣ್ಣು ಹಂಪಲನ್ನು ಕೊಡ್ತೀವಿ. ನನ್ನ ಬರ್ತಡೇನ ಆಚರಣೆ ಮಾಡೋದ್ರ ಬಗ್ಗೆ ನಮ್ಗೆ ಕಲ್ಪನೆನೇ ಇಲ್ಲ. ಆದರೆ ಈ ಕೆಲಸ ಮಾಡ್ತೀನಿ ಅಂದಾಗ ಒಳ್ಳೆ ಕೆಲಸ ಅಂತ ನಾವು ಬೆಂಬಲ ಮಾಡ್ತೀವಿ. ಜೊತೆಗೆ ಭೀಮನಕೋಣೆ ರೋಡಲ್ಲಿ ಇರ್ತಕ್ಕಂಥ ಚೈತನ್ಯ ಶಾಲೆ, ಅಂಗವಿಕಲರ ಶಾಲೆಗೆ ಅಲ್ಲೂ ಹೋಗಿ ಅವರ ಜೊತೆಗೆ ಆ ಮಕ್ಕಳ ಜೊತೆಗಿದ್ದು ಅಲ್ಲೂ ಸಹ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಸ್ವಲ್ಪ ಅವರಿಗೇನು ನೆರವು ಕೊಡಬೇಕು ಅದನ್ನು ಕೊಡೋದಕ್ಕೆ ಅವ್ರು ಮಾಡ್ತೀವಿ ಅಂತಿದ್ದಾರೆ. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಪರಶುರಾಮ್ ಬಿಳಿಸಿರಿ, ತೀನಾ ಶ್ರೀನಿವಾಸ್, ಪರಶುರಾಮ್ ಬರೂರು, ಚಂದ್ರಶೇಖರ ಶಿರಗುಪ್ಪೆ, ಆನಂದ್ ಬಿಳಿಸಿರಿ, ರಾಮಚಂದ್ರ ಕೊಲ್ಸೆ, ಯುವರಾಜ್ ಮಡಸೂರು, ಲಿಂಗರಾಜ್ ಆರೋಡಿ, ನಾಗರಾಜ್ ಸುರಗುಪ್ಪೆ, ಮುಕುಂದ ಹಿರೇಯಿಡುಗೋಡು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು.